ಈಗ ರಾತ್ರಿ 9 ಗಂಟೆ ಆಗಿದೆ. ಜನ ಬರ್ತಾನೇ ಇದ್ದಾರೆ ಫ್ರೆಂಡ್ಸ್. ಇವರೇನು ನಿದ್ದೆಗಿದ್ದೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಈ ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರಿನ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಆದ MG ರೋಡ್ ಹತ್ರ ಇರುವ ಚರ್ಚ್ ಸ್ಟ್ರೀಟ್. ನೀವು ಓನ್ ವೆಹಿಕಲಲ್ಲಿ ಬಂದರೆ ನಿಮ್ಮ ಗಾಡಿನ ಪಾರ್ಕ್ ಮಾಡಿ ನೀವು ನಡೆದುಕೊಂಡು ಹೋದ್ರೇ ಇಲ್ಲಿ ಚೆಂದ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ಈ ವಿಡಿಯೋ ನಿಮಗೆಲ್ಲೂ ಬೋರಿಕ್ಸಲ್ಲ, ದಯವಿಟ್ಟು ಕೊನೆವರೆಗೂ ನೋಡಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಚರ್ಚ್ ಸ್ಟ್ರೀಟ್ಗೆ ಜಾಸ್ತಿ ಜನ ಬರೋದು ಯಾಕೆಂದರೆ ಇಲ್ಲಿರೋ ಫೇಮಸ್ ಪಬ್ಗಳು. ಒಟ್ಟು ಬೆಂಗಳೂರಿನಲ್ಲಿ 3 ಜಾಗದಲ್ಲಿ ಫೇಮಸ್ ಪಬ್ಗಳಿದೆ. ಒಂದು ಚರ್ಚ್ ಸ್ಟ್ರೀಟು, ಇನ್ನೊಂದು ಇಂದಿರಾನಗರ, ಇನ್ನೊಂದು ಕೋರಮಂಗಲ. ಚರ್ಚ್ ಸ್ಟ್ರೀಟ್ ಬರೀ ಪಬ್ಗಳು ಮಾತ್ರ ಅಲ್ಲ, ಒಳ್ಳೊಳ್ಳೆ ಕಾಫಿ ಶಾಪ್ ಇದೆ, ಐಸ್ ಕ್ರೀಮ್ ಪಾರ್ಲರ್ ಇದೆ, ಮತ್ತು ರೋಡ್ ಸೈಡಲ್ಲಿ ಪೇಂಟಿಂಗು, ಬುಕ್ಸು, ಇನ್ನೂ ಏನೇನೋ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇಲ್ಲಿ ಒಳ್ಳೊಳ್ಳೆ ಬುಕ್ಸ್ ಸಹ ಸಿಗುತ್ತೆ. ಇನ್ನು ಮೆಟ್ರೋದಲ್ಲಿ ಬರೋದಾದರೆ ನೀವು ಇಳಿಬೇಕಾಗಿರುವ ಜಾಗ MG ರೋಡ್ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಕೇವಲ ವಾಕಬಲ್ ಡಿಸ್ಟೆನ್ಸಲ್ಲಿ ನಿಮಗೆ ಚರ್ಚ್ ಸ್ಟ್ರೀಟ್ ಸಿಗುತ್ತೆ. ತುಂಬ ಜನ ಇಲ್ಲಿ ಫೋಟೋಸ್ ತೆಗಿತಾ ಇರ್ತಾರೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದ್ರ ಜೊತೆ ನೀವು UB ಸಿಟಿ ಹತ್ರ ಹೋಗಿ ಫೋಟೋಸ್ ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಫೋಟೋಸ್ ನೋಡಿದವರೆಲ್ಲ ಎಲ್ಲಿ ಫಾರಿನಲ್ಲಿ ತೆಗೆದಿರೋದಾ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋರು ಬೆಳಗಿನ ಜಾವ 6 ಗಂಟೆಗೆ UB ಸಿಟಿ ಹತ್ರ ಬನ್ನಿ. ಇಲ್ಲಿ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊತಾ ಇರ್ತಾರೆ, ಮತ್ತು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಸ್ ಸಹ ಮಾಡ್ತಾ ಇರ್ತಾರೆ. ಹಾಗಂತ 8 ಗಂಟೆ 9 ಗಂಟೆಗೆ ಬರಬೇಡಿ, ಏಕೆಂದರೆ ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಇಲ್ಲಿ ವೀಕೆಂಡಲ್ಲಿ ಜನ ಜಾಸ್ತಿ. ಫ್ರೆಂಡ್ಸ್, ನಂದೊಂದು ರಿಕ್ವೆಸ್ಟು, ನೀವೇನಾದರೂ ಪಬ್ಗೆ ಹೋಗಿ ಡ್ರಿಂಕ್ಸ್ ಮಾಡಿದ್ರೆ ದಯವಿಟ್ಟು ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೂ ತೊಂದರೆ, ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ. ಬೆಸ್ಟ್ ಐಡಿಯಾ ಏನಪ್ಪ ಅಂದರೆ, ಆಟೋ ಬುಕ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗಿ. ಇಲ್ಲ ನಿಮ್ಮ ಗ್ರೂಪಲ್ಲಿ ಚಿಪ್ಸ್ ತಿಂತಾ ಇರ್ತಾರಲ್ಲ, ಅವ್ರಿಗೆ ಹೇಳಿ ಡ್ರೈವ್ ಮಾಡೋದಕ್ಕೆ. ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ನನ್ನ ವಿಡಿಯೋ ಎಲ್ಲ ವೈರಲ್ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಈ ವಿಡಿಯೋ ಬಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ಸುದೀಪ್ ಸಾರ್ ಹೋಮ್ ಟೂರ್ ಮತ್ತು ಶಿವಣ್ಣ ಹೋಮ್ ಟೂರ್ ಮಾಡಿದಾಗ ಸುದೀಪ್ ಸಾರ್ ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಮಾಗಡಿ ರೋಡ್ ಟು ಮೈಸೂರು ರೋಡ್ ವಿಡಿಯೋ ಮಾಡಿದ್ದೆ, ಆಗಲೂ ಸಹ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಅವರಿಗೂ ಸಹ ನನ್ನ ಧನ್ಯವಾದಗಳು. ನೀವು ನೋಡ್ತಾ ಇರೋ ಈ ರೋಡ್ ಬಂದು ಬ್ರಿಗೇಡ್ ರೋಡ್. ನೋಡಿ ಯಾವ ಥರ ಇದೆ ಟ್ರಾಫಿಕ್ ಜಾಮು. ಅದಕ್ಕೆ ನಾನು ಹೇಳಿದ್ದು, ನೀವು ನಿಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಆರಾಮಾಗಿ ವಾಕ್ ಮಾಡಿ ಅಂತ. ಇದು ವಾಕ್ ಮಾಡೋ ಜಾಗ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ.
ಹಾಗೆ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ತಿಳಿಸಿ, ಸರಿ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ರಾವೆಲಿಂಗ್ ರೂನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.